ನಮಸ್ತೆ, ಅಂತರಾಳ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಓಂ ಕಾಳಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಓಮ ಅಥವಾ ಇದನ್ನು ಅಜ್ವೈನ್ ಅಂತಲೂ ಕರೆಯುತ್ತಾರೆ. ಇದು ಭಾರತೀಯ ಅಡುಗೆ ಮತ್ತು ಆಯುರ್ವೇದದಲ್ಲಿ ಬಹುಪಾಲು ಬಳಸಲಾಗುವ ಒಂದು ಸಸ್ಯೀಯ ಬೀಜ. ಇದರಲ್ಲಿ ಥೈಮೋಲ್ ಎಂಬ ಶಕ್ತಿಶಾಲಿ ಸಂಯುಕ್ತವಿದೆ. ಇದು ಹಲವಾರು ಆರೋಗ್ಯ ಲಾಭಗಳನ್ನು ನೀಡುತ್ತದೆ. ಅಜ್ವೈನ್ ಉಗ್ರ ಸುವಾಸನೆಯನ್ನು ಹೊಂದಿದ್ದು ಹಸಿವನ್ನು ಹೆಚ್ಚಿಸುವುದು, ಜೀರ್ಣಕ್ರಿಯೆ ಸುಧಾರಿಸುವುದು ಮತ್ತು ಶರೀರದ ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದು ಇದರ ಮುಖ್ಯ ಗುಣಗಳು. ಓಂ ಕಾಳಿನಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳು ಇದೆ ಎಂಬುದನ್ನು ನೋಡುವುದಾದರೆ, ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಬಹುಮುಖ್ಯವಾಗಿ ಆಂಟಿ ಫಂಗಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿರುವುದರಿಂದ ನಿಯಮಿತವಾಗಿ ಅಜ್ವೈನ್ನ ಸೇವಿಸುತ್ತಾ ಬಂದರೆ ಶರೀರದ ಸೋಂಕುಗಳ ವಿರುದ್ಧ ಹೋರಾಡುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ಇದು ವಹಿಸುತ್ತದೆ. ಇದು ಶರೀರದಲ್ಲಿನ ವಿಷಕಣಗಳನ್ನು ಹೊರಹಾಕಲು ನೆರವಾಗುತ್ತದೆ. ಇದರ ಮೂಲಕ ವಾತದ ಸಮಸ್ಯೆ ಮತ್ತು ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ 1 ಟೀ ಸ್ಪೂನ್ ಓಂ ಕಾಳಿನ ಪೌಡರನ್ನು ಬೆರೆಸಿ ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ. ಓಂ ಕಾಳು ದೇಹದ ಮೆಟಬಾಲಿಸಮ್ ದರವನ್ನು ಹೆಚ್ಚಿಸುತ್ತದೆ. ಇದರಿಂದ ದೇಹದಲ್ಲಿ ಕೊಬ್ಬು ಕರಗಿ ಶರೀರದ ತೂಕ ಕಡಿಮೆಯಾಗಲು ಸಹಕಾರಿಯಾಗುತ್ತದೆ. ಓಂ ಕಾಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಇದು ಮೂತ್ರದ ಮೂಲಕ ಶರೀರದಲ್ಲಿರುವ ವಿಷಕಣಗಳನ್ನು ಹೊರಹಾಕಲು ಸಹಾಯವನ್ನು ಮಾಡುತ್ತದೆ. ಈಗ ಒಂದು ಬೌಲನ್ನು ತೆಗೆದುಕೊಳ್ಳಿ. 1 ಗ್ಲಾಸ್ ನೀರಿಗೆ 1 ಚಮಚ ಓಮಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಹೀಗೆ ಇದು ಕುದಿದು ಅರ್ಧ ಗ್ಲಾಸ್ ಆದ ನಂತರ ತಣ್ಣಗಾಗಲು ಬಿಡಿ. ಹಾಗೆಯೇ ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸಿ. ಹೀಗೆ ಮಾಡುವುದರಿಂದ ಗ್ಯಾಸು, ಹೊಟ್ಟೆಯುಬ್ಬರ ಕಡಿಮೆಯಾಗುತ್ತದೆ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಡಿಮೆಯಾಗುತ್ತದೆ. ಇನ್ನು ಇದನ್ನು 7 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ನೀಡುವುದರಿಂದ ಜೀರ್ಣಕ್ರಿಯೆಯು ಸುಲಭವಾಗಿ ಆಗುತ್ತದೆ ಮತ್ತು ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಉಪಶಮನ ಮಾಡಲು ಇದು ಸಹಾಯವನ್ನು ಮಾಡುತ್ತದೆ. ಶೀತ, ಕೆಮ್ಮು, ಗಂಟಲು ನೋವಿಗೆ ಈ ಮನೆಮದ್ದು ತುಂಬ ಸಹಾಯಕವಾಗುತ್ತದೆ. ಓಂ ಕಾಳಿನ ಪುಡಿ, ನಿಂಬೆ ರಸ ಹಾಗೂ ಅರಶಿನ ಈ 3 ಚೆನ್ನಾಗಿ ಮಿಶ್ರಣ ಮಾಡಿ ತುರಿಕೆ ಹಾಗೂ ಕಜ್ಜಿ ಇರುವ ಜಾಗದಲ್ಲಿ ಇದನ್ನು ಹಚ್ಚಿ ಅರ್ಧ ಗಂಟೆಗಳ ಕಾಲ ಬಿಟ್ಟು ಕಡಲೆ ಹಿಟ್ಟಿನಿಂದ ತೊಳೆಯುವುದರಿಂದ ಇದು ಕಡಿಮೆಯಾಗುತ್ತದೆ. ಓಮವು ದೇಹಕ್ಕೆ ಸ್ವಲ್ಪ ಉಷ್ಣವನ್ನು ಉಂಟು ಮಾಡುವುದರಿಂದ ಉಷ್ಣ ಶರೀರವಿರುವವರು ಅಲ್ಪ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಧನ್ಯವಾದಗಳು. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.